ಏನಾದ್ರು ಫೈನ್ ಇತ್ತು ಅಂತಂದ್ರೆ ಈ ಬೋರ್ಡ್ ಅಲ್ಲಿ ಕಾಣಿಸುತ್ತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು ಗುರು. ನಾನು ಅನ್ಕೊಂಡೆ ಇದ್ರಲ್ಲಿ ಬರೀ ಆಡ್ಸ್ ಅಂತ, ಬಟ್ ಆಡ್ಸ್ ಮಾತ್ರ ಅಲ್ಲ. ಟ್ರಿನಿಟಿ ಸರ್ಕಲ್ ಹತ್ರ ಹೋಗ್ಬೇಕಾದ್ರೆ ನಾನು ಸಡನ್ ಆಗಿ ಗಾಡಿ ಸೈಡಿಗೆ ಹಾಕಿದೆ, ನೋಡಿದ್ರೆ ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಅಲ್ಲಿ ನೀಟಾಗಿ ನಿಮ್ ಗಾಡಿ ನಂಬರ್ ಸಮೇತ ಕ್ಯಾಪ್ಚರ್ ಮಾಡ್ಬಿಟ್ಟು ಈ ನಿಮ್ಮ ಗಾಡಿ ಮೇಲೆ ಏನಾದ್ರೂ ಫೈನ್ ಇತ್ತು ಅಂತಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಪಾಸಿಂಗ್ ಟ್ರಿನಿಟಿ ಸರ್ಕಲ್ ರೈಟ್ ನೌ ಯುವರ್ PUC ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂದ್ರೆ ಇವರು ಎಮಿಷನ್ ಟೆಸ್ಟ್ ಮಾಡಿಲ್ಲ ಅಂತ. ಸೊ ಇದೇ ತರ ನಿಮ್ ಗಾಡಿ ಮೇಲೆ ಯಾವ ತರ ಫೈನ್ ಇದೆ, ಎಷ್ಟು ಫೈನ್ ಇದೆ ಅಂತ ಅನ್ನೋದನ್ನ ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ ಅಂತಂದ್ರೆ ನಮ್ ಬೆಂಗಳೂರು ನೆಕ್ಸ್ಟ್ ಲೆವೆಲ್ಗೆ ಬಂತು ಗುರು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಒಂದೇ ಬೋರ್ಡ್ ಅಂತ ಅನ್ಕೊಂಡ್ರೆ ಇಲ್ಲಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟ್ ತಗೊಂಡ್ರೆ ಇಲ್ಲಿ ಇನ್ನೊಂದು ಬೋರ್ಡ್ ಕೂಡ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. 1MG ಮಾಲ್ ಪಕ್ಕದಲ್ಲೂ ಕೂಡ ನೋಡಿ ಇದೊಂದು ಸೆಕೆಂಡ್ ಬೋರ್ಡ್. ಬ್ರದರ್, ಅದೇನ್ ಗೊತ್ತಾ ನಿಮಗೆ? ಅಲ್ಲಿ ಕಾಣಿಸ್ತಿರೋದು ಏನದು ಗೊತ್ತಾದ್ರೆ ಶಾಕ್ ಆಗ್ತೀರಾ. ಕರೆಕ್ಟಾಗಿ ನೋಡಿ ಏನಂತ. ಯಾವ್ದಾರ ಗಾಡಿ ಹಿಂಗೆ ಪಾಸ್ ಆಗ್ತಾ ಇದ್ರೆ ಈ ರೋಡಲ್ಲಿ ಮತ್ತೆ ಅಲ್ಲೊಂದಿದೆಯಲ್ಲ ಸ್ಟ್ರೈಟ್, ಈ ತರ ಎರಡು ಕಡೆ ಹಾಕಿಟ್ಟಿದ್ದಾರೆ. ಏನ್ ಹೇಳಿ ನಂಬರು? ಪಾಸಿಂಗ್ ಟ್ರಿನಿಟಿ ಸರ್ಕಲ್ ರೈಟ್ ನೋ ಹ್ಯಾಸ್ ನೋ ಚಲನ್. ಅರ್ಥ ಆಯ್ತಾ? ಟ್ರ್ಯಾಕ್ ಮಾಡ್ಬಿಟ್ಟು ತೋರಿಸ್ತಾರಲ್ಲಿ ನಿಮ್ ಗಾಡಿಯಲ್ಲಿ ಚಲನ್ ಇದೆಯೋ ಇಲ್ಲೋ ಅಂತ. ಪ್ರತಿ ಸೆಕೆಂಡಿಗೆ ಒಂದೊಂದು ಗಾಡಿ ತೋರಿಸ್ತಾ ಇದೆ. ಇಲ್ಲ ಚಲನ್ ಬೀಳೋದಲ್ಲ, ನೋ ಚಲನ್. ಚಲನ್ ಇತ್ತು ಅಂತಂದ್ರೆ PUC ಎಕ್ಸ್ಪೈರ್ ಆಗಿದೆ, ಇಷ್ಟು ಚಲನ್ ಇದೆ ಅಂತ ತೋರ್ಸತ್ತದು. ಹಿಂಗಾದ್ರೆ ಹೆಂಗೆ ಅಂದ್ರೆ ಯಾರು ಹಿಡಿಯಲ್ಲ ಅಣ್ಣ, ಯಾರು ಹಿಡಿಯೋದಲ್ಲ, ಬಟ್ ನಿಮಗೆ ತೋರ್ಸುತ್ತೆ ನಿಮ್ ಗಾಡಿಯಲ್ಲಿ ಇಷ್ಟು ಚಲನ್ ಇದೆ ಅಂತ ಅನ್ಬಿಟ್ಟು ಅಂತ. ನೀವೇನಂತೀರಾ, ಇದು ಒಳ್ಳೇದಾ?